ಅರೆ ಇದೇನಮ್ಮ ಇದು? ಚಿಯರ್ಸ್. ಓ ಚಿಯರ್ಸ್. ಏನಮ್ಮ ಇದು ಅದ್ಭುತ, ಚೆನ್ನಾಗಿ ಮಾಡಿದ್ಯಾ ಪಾಯಸ. ಅಡುಗೆ ಮಾಡೋಕ್ಕೂ ಬರುತ್ತಾ? ಇಲ್ಲ ಅಂಕಲ್, ಆದ್ರೆ ಕಲಿತಾ ಇದ್ದೀನಿ. ಆ ಶಂಕರಣ್ಣನ ತಿಥಿಗೆ ಪಾಯಸ ಮಾಡೋ ಉಸ್ತುವಾರಿ ನಂದೇ ಅಲ್ವಾ, ಅಟ್ಲೀಸ್ಟ್ ಅದಕ್ಕಾದ್ರೂ ಕಲಿಲೇಬೇಕು. ಒಂದು ಅರ್ಧ ಗಂಟೆ ಟೈಮ್ ಕೊಟ್ಬಿಡಿ, ವಡೆನೂ ರೆಡಿ ಮಾಡಿಬಿಡ್ತೀನಿ. ಸರಿಯಾಗಿ ಹೇಳಿದೆ ನೋಡಮ್ಮ. ಇವತ್ತು ಅವ್ರ ಮನೆಯಲ್ಲಾಗೋ ಸಾವನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ. ರಾಜೇಂದ್ರ ಗಜೇಂದ್ರನ ರೂಪದಲ್ಲಿ ಮತ್ತೆ ಬಂದಿದ್ದಾನೆ ನೋಡಮ್ಮ. ಯಕ್ಷಗಾನದ ಚಂಡೆ ಸದ್ದು ಅವ್ರ ಮನೆ ಪಾಲಿಗೆ ತಮಟೆ ಸೌಂಡ್ ಆಗುತ್ತೆ. ಇವತ್ತಿಗೆ ಒಂದು ಪಾತ್ರ ಮುಗ್ದೋಗುತ್ತೆ. ನಾವು ಹುಷಾರಾಗಿ ಹೆಜ್ಜೆ ಇಟ್ಟರೆ ಮಾತ್ರ. ಹೌದು, ಎಲ್ಲೋ ಏನೂ ತಪ್ಪಾಗಕೂಡ್ದು. ಈ ಥರ ಜನ ಸೇರಿರೋ ಸಂದರ್ಭದಲ್ಲಿ ಕೆಲಸ ಮಾಡಿ ಮುಗಿಸೋದು ದೊಡ್ಡ ವಿಷಯ ಅಲ್ಲ. ಆದರೆ ಕೆಲಸ ಮಾಡಿ ಮುಗ್ದಾದ್ಮೇಲೆ ತಗಲಾಕೊಳ್ಳದೆ ಬಚಾವಾಗೋದು ದೊಡ್ಡ ವಿಷಯ. ಅದಕ್ಕೆ ಹೇಳ್ತಾ ಇದ್ದೀನಿ, ಅಂದ್ಕೊಂಡು ಹಾಗೆ ಎಲ್ಲ ನೀಟಾಗಿ ಆಗಬೇಕು. ಆಗುತ್ತೆ. ಈ ಸಲ ಮಾಸ್ಟರ್ ಪ್ಲಾನ್ ಮಾಡಿರೋದು ಯಾರು ಹೇಳಿ? ಗಜೇಂದ್ರ ಫ್ರಮ್ ಬಾಂಬೆ. ನೀವು ಪ್ಲಾನ್ ಮಾಡ್ತಾ ಇದ್ದಿದ್ದ ರೀತಿ ನೋಡೇನೆ ನನಗೆ ನಂಬಿಕೆ ಬಂದ್ಬಿಡ್ತು ದೊಡ್ಡಪ್ಪ. ಈ ಸಲ ನಿಮ್ ಗುರಿ ಮಿಸ್ ಆಗೋ ಚಾನ್ಸೇ ಇಲ್ಲ. ನೀವು ಫಿಕ್ಸ್ ಮಾಡಿರೋ ಹುಡುಗರು ಸೂಪರ್ ಬಿಡಿ. ಹೌದು ಗಜೇಂದ್ರ, ಈ ಸಲ ಅಂಬಿಕಾ ನಂಬಿಕೆಯಿಂದ ತಪ್ಪಿಸ್ಕೊಳ್ಳಲ್ಲ, ನಾವು ಬಿಡಲ್ಲ. ಎಲ್ಲೂ ಏನೂ ಗುಡ್ ಬಿಟ್ಕೊಟ್ಟಿಲ್ಲ. ನಮಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅನ್ನೋ ಥರ ಇದ್ಬೇಡ. ಗೋಡೆಗಳಿಗೂ ನಮ್ಮ ಪ್ಲ್ಯಾನ್ ಕೇಳಿಸ್ಬಾರ್ದು, ಹಾಗೆ ಸೀಕ್ರೆಟ್ನ ಮೈಂಟೈನ್ ಮಾಡಿದ್ದೀವಿ. ಇನ್ನು ಮುಂದೆ ರಾಜ ಗಜ ಎರಡು ನೀನೇ, ಆನೆ ನಡೆದದ್ದೇ ದಾರಿ. ಏನಮ್ಮ ಸುಖಿ, ಇನ್ನೊಂದು ಲೋಟ ಪಾಯಸ ಸಿಗ್ಬೋದೇನಮ್ಮ? ಆಫ್ ಕೋರ್ಸ್ ದೊಡ್ಡಪ್ಪ. ನನಗೂ ಕಡಮ್ಮ. ಸರಿ. ಜೀವಕ್ಕೆ ಏನು ಅಪಾಯ ಇಲ್ಲ. ಪ್ರಜ್ಞೆ ಬಂದ ಕೂಡಲೇ ನನ್ನ ಹತ್ರ ಕರ್ಕೊಂಡು ಬನ್ನಿ. ಹುಷಾರು. ಆಯ್ತು ಅಷ್ಟೇ. ಶ್ರದ್ಧಾ, ಸಮಾಧಾನ ಮಾಡ್ಕೊಳಮ್ಮ, ಸಮಾಧಾನ ಮಾಡ್ಕೊ. ನೋಡು, ನಿನ್ನ ಅಳುನ ತಡೆಯೋ ಶಕ್ತಿ ನನಗಿಲ್ಲ. ಮನೆ ಹಿರಿಯ ಆಗಿ ನಾನೇ ಅಳಬಾರ್ದು. ಹಾಗೇನಾದ್ರು ಹತ್ರ ನೀವೆಲ್ಲ ಧೈರ್ಯ ಕೆಡ್ತೀರಾ ಅಂತೇಳಿ ದುಃಖ ಒತ್ತಿಸಿ ಬರ್ತಾ ಇದ್ರು. ಅದನ್ನ ಕಷ್ಟಪಟ್ಟು ತಡ್ಕೊಳ್ತಾ ಇದ್ದೀನಿ. ಭುವನ್ಗೇನು ಆಗೋದಿಲ್ಲಮ್ಮ, ಏನೂ ಆಗೋದಿಲ್ಲ.
ನಾನಿದ್ದೀನಲ್ಲ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಅಪ್ಪಾಜಿ ನಂಗೆ ಯಾಕೋ ಭಯ ಆಗ್ತದೆ ಅಪ್ಪಾಜಿ. ಅವನಿಗಿನ್ನೂ ಪ್ರಜ್ಞೆನೇ ಬಂದಿಲ್ಲ. ಅಲ್ಲಮ್ಮ, ನೋಡು, ಡಾಕ್ಟ್ರು ಏನೂ ಆಗೋದಿಲ್ಲ ಅಂತೇಳಿ ಧೈರ್ಯ ಹೇಳೋಗಿದ್ದಾರೆ ತಾನೆ. ಪ್ರಜ್ಞೆ ಬರೋ ತನಕ ಸ್ವಲ್ಪ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ, ಯಾವ ಅಪಾಯನೂ ಇಲ್ಲ ಅಂತ ಹೇಳಿದ್ದಾರೆ ತಾನೆ. ಸಮಾಧಾನ ಮಾಡ್ಕೊ, ಸುಧಾರಿಸ್ತಾನೆ ಅವ್ರು. ಅಪ್ಪಾಜಿ, ಭುವನ ಸಿಟಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಅವ್ರಿಗೇನು ಆಗಿಲ್ಲ ಅಂದ್ರೆ ಇಷ್ಟೊಂದು ಪ್ರಜ್ಞೆ ಬರಬೇಕಾಗಿತ್ತಲ್ಲ ಅಪ್ಪಾಜಿ. ನೋಡಿ ಇನ್ನು ಅಲ್ಲಮ್ಮ, ಇಂಥ ಹೊತ್ತಲ್ಲಿ ಅವನ್ನ ಸಿಟಿ ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡು ಹೋಗೋದು, ಆ ಜೀವಕ್ಕೆ ಏನಾದರೂ ಅಪಾಯ ಅಂತ ಆಗಿಬಿಟ್ರೆ ಬೇಡ. ನಾನಿದ್ದೀನಿ, ಅವನಿಗೇನು ಆಗದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಹಾಂ, ನಂದು. ನನ್ನ ನಂಬಮ್ಮ. ಇದಕ್ಕೆಲ್ಲ ನಾನೇ ಕಾರಣ ಅಪ್ಪಾಜಿ. ನನ್ನಿಂದಾಗೆ ನೀವು ಭುವನೆಲ್ಲ ಪ್ರತಿ ಕ್ಷಣ ಭಯದಲ್ಲಿ ಬದುಕೋ ಹಾಗಾಗೋಯ್ತು. ಪಾಪಿ ನಾನು ಹೋದ ಕಡೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಹೋದಲ್ಲ ಬರೀ ನೋವು, ಸಾವು. ದೇವ್ರೆ, ಶ್ರದ್ಧಾ, ಇನ್ನೊಂದು ಮಾತಾಡಬಾರ್ದು ನೀನು. ಕೇಳು, ಭುವನ್ ತನ್ನ ಜೀವದ ಹಂಗೆ ತೊರೆದು ನನ್ನ ಜೀವ ಉಳಿಸಿದ್ದಾನೆ. ಇಂಥ ಪರಿಸ್ಥಿತಿ ಏನಾದರೂ ಬಂತು ಅಂದರೆ ನನ್ನ ಜೀವ ಕೊಟ್ಟು ಇವನ್ನ ಕಾಪಾಡ್ಕೊಳ್ತೀನಿ ನಾನು. ಇವನ ಜೀವನ ಉಳಿಸ್ತೀನಿ ನಾನು. ಅಳ್ಬೇಡಮ್ಮ ನೀನು. ಶ್ರದ್ಧಾ ಮೇಡಮ್ ಎಂತಕ್ಕೆ ಇಷ್ಟ ಹೇಳ್ತಾ ಇದ್ರು? ಯಾರಿಗೆಂತ ಆದರೂ ಅವ್ರು ಇಷ್ಟ ಹತ್ತಿದ್ನ ಕಾಣಲೇ ಇಲ್ಲ. ನನಗೂ ಈ ಬೋನಿಂಗ್ ಹಿಂಗಾಗಿದ್ರ ಬಗ್ಗೆ ಬೇಜಾರಿತ್ತು. ಆದರೆ ಅದಕ್ಕೆ ಇಷ್ಟೊಂದು ಅಳುದ? ಅಲ್ಲ, ಈ ಬೋನಿಂಗ್ ಗುಂಡೆಟ್ ಬಿದ್ದಿದ್ದಕ್ಕೆ ಹಿಂಗೆ ಅಳ್ತಿದ್ರು. ಇನ್ನು ನನಗೆ ಎಂಥರ ಗುಂಡೆಟ್ ಬಿದ್ದಿದ್ರೆ ಇನ್ನು ಎಷ್ಟು ಅಳ್ತಿದ್ರೋ. ನಾ ಶ್ರದ್ಧಾ ಮೇಡಮ್ಗೋಸ್ಕರ ಆದರೂ ಹುಷಾರಾಗಿರಕ್ಕೆ. ಹಾಂ, ಹುಷಾರಾಗಿರಕ್ಕೆ. ಭುವನ್ ಈ ಮನೆ ಶಕ್ತಿ ಇದ್ದ ಹಾಗೆ, ನನ್ನ ಬೆಳತಿನ ಮಗ ಇದ್ದ ಹಾಗೆ ಅವನು ನನ್ನ ದಣಿ ಅಂತ ಕರೆದ್ರು ನನಗದು ಅಪ್ಪಾಜಿ ಅಂತಾನೆ ಕೆಲಸ. ಅದಕ್ಕೆ ಮೊದಲನೇ ದಿನದವನ್ನ ಕೆಲಸದವ ಥರ ನೋಡಲೇ ಇಲ್ಲ ನಾನು. ಅವನಿಗೇನಾದರೂ ಆದರೆ ನಾನು ಉಳಿಸೋದಕ್ಕೋಸ್ಕರ ತನ್ನ ಪ್ರಾಣ ಕೊಟ್ಬಿಟ್ಟು ಅನ್ನೋ ಪಾಪ ಪ್ರಜ್ಞೆದಲ್ಲೇ ಸತ್ತು ಬಿಡ್ತೀನಪ್ಪ ನಾನು. ಸತ್ತು ಬಿಡ್ತೀನಿ. ಜೇನುಗೂಡಿಗೆ ಪದೇ ಪದೇ ಕಲ್ಲು ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರಲ್ಲ ಇವರು. ಒಂದು ಸಾವು ಪಾಠ ಆಗಬೇಕಾಗಿತ್ತು. ಆದರೆ ಇವರು ಪಾಠ ಕಲಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಆ ಪಾಠನ ನಾನೇ ಕಲಿಸ್ತೀನಿ. ಗಜೇಂದ್ರ, ನೀನು ಗುಂಡು ಹೊಡೆದಿದ್ದು ತಪ್ಪಿ ಭುವನ್ಗೆ ಬಿತ್ತು ಅಂತ ಅಂದ್ಕೊಂಡಿದೀಯಲ್ಲ? ಇಲ್ಲ, ನನ್ನ ಗಂಡನ್ ಮಾತ್ರ ಒಬ್ಬನೇ ನಿನ್ನ ಹತ್ರ ಕಳ್ಸಲ್ಲ. ನಾನು ಬರ್ತೀನಿ, ಏನ್ ಬೇಕೋ ಎಲ್ಲ ಕೊಟ್ಬಿಡ್ತೀನಿ. ಆದ್ರೆ ನನ್ನ ಗಂಡನ್ ಮಾತ್ರ ನಿನಗೆ ಕೊಡೋದಿಲ್ಲ.